ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕದ ರಾಷ್ಟ್ರಕೂಟರ ನಾಡು ಮಳಕೇಡ್ನಾಗಿದ್ದೀನಿ. ಮಳಕೇಡ್ನಾಗಿದ್ದು ಏನೆಲ್ಲ ನೀವು ಬ್ರಿಡ್ಜ್ ನೋಡ್ಲತ್ತೀರಲ್ಲ, ಈ ಬ್ರಿಡ್ಜು ಓಪನಿಂಗ್ ಆಗಿ ಕೇವಲ 1 ವರ್ಷ ಆಯ್ತು ಅಷ್ಟೇ. ಈಗ ಬ್ರಿಡ್ಜಿನ ಲೆಫ್ಟ್ ಸೈಡಿಗೆ ಫುಲ್ಲು ನೀರು ನಿಂತಾವ ನೋಡ್ರಿ. ನೋಡ್ರಿ ನೀವೇನು ನೋಡ್ಲತ್ತೀರಲ್ಲ, ಇದೆಲ್ಲ ಮಳಕೇಡ್ ಬ್ರಿಡ್ಜ್. ಈ ಬ್ರಿಡ್ಜ್ ಇವು ನೀರುಗಳೆಲ್ಲ ಈ ಥರ ನಿಂತು ಬಿಟ್ಟವು. ಈ ಥರ ನೀರು ನಿಂದ್ರಲಿಂತು ಬ್ರಿಡ್ಜಿಗೆ ತುಂಬ ಅಪಾಯಕಾರಿ. ಅಕಸ್ಮಾತ್ ಒಂದು ಸಣ್ಣದು ಹೋಲ್ ಬಿತ್ತು ಏನೇನು ಆಯ್ತು ಅಂದ್ರೆ ಡಾಂಬರೀಕರಣ ಕಿತ್ತೋಗ್ತದ ಮತ್ತು ಬ್ರಿಡ್ಜಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಬ್ರಿಡ್ಜ್ ಮಾಡಿರಿ ಹೋಗಿರಿ. ಬ್ರಿಡ್ಜ್ ಮಾಡಿದ ಮೇಲೂ ಏನು ನೀವು ನೀರು ನಿಂದ್ರಲಾರ್ದಂಗೆ ಒಳ್ಳೆ ವ್ಯವಸ್ಥೆ ಮಾಡಬೇಕು. ಅದು ಯಾವ ರೀತಿ ಮಾಡ್ಯಾರ ನೋಡ್ರಿ. ಇವು ಏನು ಅವಲ್ಲ, ಇದು ಏನು ಓಲ್ ನೋಡ್ಲತ್ತಿರಲ್ಲ, ಇದು ಓಲು, ಇವು ಓಲೆಲ್ಲ ಕ್ಲೀನಾಗಿಡಬೇಕು. ಸಂಬಂಧಪಟ್ಟವರು ಏನಿದು ರೋಡಿಂದ ಇರ್ತದಲ್ಲ, ಅವರು ರೋಡು ಲೆಫ್ಟಿಗೆ ರೈಟಿಗೆ ಬ್ರಿಡ್ಜಿನ ಮೇಲೂ ಏನು ಕಸ ಇರಲಾರ್ದಂಗೂ ಕ್ಲೀನ್ ಇಟ್ರಪ್ಪ ಅಂತಂದ್ರು ಅವಾಗ ನೀರು ಬ್ರಿಡ್ಜಿನ ಮ್ಯಾಗ ನಿಂದ್ರಲ್ಲ. ಇಲ್ಲಿ ನೋಡ್ರಿ, ಬಟ್ಟೆ ಆಗಲಿ ಕಸ ಆಗಲಿ ಮಣ್ಣು ಎಲ್ಲ ಜಮಾ ಆಗ್ಯದ. ಜಮಾ ಆಗೋದ್ರಲಿಂತ ಏನಾಗ್ತದ, ಈ ಬ್ರಿಡ್ಜಿನ ಮ್ಯಾಗ ನೀರುಗಳು ನಿಂತು ಬಿಡ್ತಾವ. ಇಲ್ಲಿ ನೋಡ್ರಿ, ಇಲ್ಲಿ ನಿಂತಾವ ನೋಡ್ರಿ. ಈಗ ಈ ಥರ ನೀರು ನಿಂತು ಸಾರ್ವಜನಿಕರಿಗೂ ತೊಂದರೆನೂ ಆಗ್ತದ ಮತ್ತು ಬ್ರಿಡ್ಜಿಗೂ ಸ್ವಲ್ಪ ಪ್ರಾಬ್ಲಮೂ ಆಗ್ತದೆ. ಇವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳೇ, ನೀವೇನು ಮೆಳಕೇಡ್ ಮ್ಯಾಗ ಬ್ರಿಡ್ಜ್ ಆದಲ್ಲ, ಇದಕ್ಕೆ ಯಾರು ಸಂಬಂಧಪಡ್ತೀರಿ ಅವ್ರು ಈ ನೀರೆಲ್ಲ ಕ್ಲೀನ್ ಮಾಡಿ ರೈಟಿಗೆ ಲೆಫ್ಟಿಗೆ ಒಳ್ಳೆಯ ಸ್ವಚ್ಛತೆ ಮಾಡಬೇಕು. ಸ್ವಚ್ಛತೆ ಮಾಡಿದಾಗ ಓಲ್ಗಳು ಏನಾವಲ್ಲ, ಆ ಓಲ್ಗಳು ನಿಂತು ನೀರೆಲ್ಲ ರೈಟಿಗೆ ಲೆಫ್ಟಿಗೆ ಹೋಗಿಬಿಡ್ತಾವ. ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸ್ತೀನಿ ಬರ್ರಿ ನಿಮಗೀಗ. ಇಲ್ಲಿ ನೋಡ್ರಿ, ಈಗ ಇಲ್ಲಿ ಹೆಂಗೆ ಜಮಾ ಆಗ್ಯಾವ ನೋಡ್ರಿ ನೀರು. ಈ ನೀರು ಹಿಂಗೆ ಜಮಾ ಆಗ್ಯಾವ. ಈಗ ಇಲ್ಲಿ ಓಲ್ ಅದ ನೋಡ್ರಿ, ಇದು ಓಲ್ ಏನಾಗ್ಯದ, ಪೂರ ಮುಚ್ಕೊಂಡು ಹೋಗ್ಯದ. ಅದ್ರಲಿಂತ ಇವೆಲ್ಲ ರೋಡಿನ ಮ್ಯಾಗ ನೀರು ನಿಂತಾವೆ. ಇದು ಎಲ್ಲ ಆಗಬೇಕಾದ್ರೆ ರೈಟಿಗೆ ಲೆಫ್ಟಿಗೆ ಫಸ್ಟ್ ಕ್ಲಾಸಾಗಿ ಕ್ಲೀನ್ ಮಾಡಿದ್ರೆ ಅಂದ್ರೆ ನೀರು ನಿಂದ್ರಲ್ಲ ಅಂತ ನನ್ನ ಕಳಕಳಿಯ ಮನವಿ ಅದ. ಯಾರಿಗೆ ಸಂಬಂಧಪಡ್ತದಲ್ಲ ಅವ್ರು ಆದಷ್ಟು ಬೇಗ ಸ್ವಚ್ಛತೆ ಕಾಪಾಡಬೇಕು ಅಂತ ನನ್ನ ಕಳಕಳಿಯ ಮನವಿ.